ಈಗ ಕಳೆದ ಒಂದು ವಾರ 10 ದಿನ ಹಿಂದೆ ನಮಗೆ ಬಂದ ಮಾಹಿತಿ ಮೇಲೆ ಇಲ್ಲಿ ಈ ಭಾಗದಲ್ಲಿ ಪಡಗೂರು ವಿಲೇಜಲ್ಲಿ ಗುಂಡಲ್ಪೇಟೆ ಬಫರ್ ರೇಂಜ್ ಸಂಬಂಧಪಟ್ಟ ವ್ಯಾಪ್ತಿಯಲ್ಲಿ ಒಂದು ಕ್ಯಾಟಲ್ ಕಿಲ್ ಆಗಿದೆ ಅಂತ ನಮಗೆ ಮಾಹಿತಿ ಬಂತು. ಆವಾಗಿಂದ ನಾವು ನಮ್ಮ ಡ್ರೋನ್ ಟೀಮು ಮತ್ತು ಕೋಂಬಿಂಗ್ ಟೀಮಲ್ಲಿ ನಾವು ಟೈಗರ್ ಮೂವ್ಮೆಂಟನ್ನು ಮಾನಿಟರ್ ಮಾಡ್ತಾ ಇದ್ವಿ. ಅದೇ ರೀತಿ ನಿನ್ನೆ ಸಂಜೆ ನಮಗೆ ಒಂದು ಮಾಹಿತಿ ಮೇಲೆ ಟೈಗರ್ದು ಪಗ್ ಮಾರ್ಕ್ಸ್ ಮತ್ತು ಚಲನವಲನಗಳು ಕಂಡಿದೆ ಅಂತ ಹೇಳಿದ ಮೇಲೆ ನಾವು ಸ್ಪಾಟಲ್ಲಿ ಬಂದು ನಿನ್ನೆ ನೈಟು ನಮ್ಮ ಥರ್ಮಲ್ ಡ್ರೋನ್ ಟೀಮು ಮತ್ತು ಕೋಂಬಿಂಗ್ ಟೀಮ್ ಮುಖಾಂತರ ನಾವು ಹುಡುಕಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಮಧ್ಯರಾತ್ರಿ ಒಂದು ಈ ತೋಟದಲ್ಲಿ ಪಡಗೂರು ವಿಲೇಜ್ ಲಿಮಿಟ್ಸಲ್ಲಿ ಬರುವ ತೋಟದಲ್ಲಿ ಬಾಳೆ ತೋಟದ ಒಳಗಡೆ ನಮಗೆ ಒಂದು ಟೈಗರ್ ಮಲಗಿರೋ ಥರ ನಮಗೆ ಕಂಡು ಬಂತು. ಅದು ಮೂವ್ಮೆಂಟ್ ಏನೂ ಇಲ್ಲ. ಅದರ ನಂತರ ನಾವು ಹತ್ರ ಬಂದು ಚೆಕ್ ಮಾಡಿದಾಗ ಇಲ್ಲಿ ತೋಟದಲ್ಲಿ ಅನಧಿಕೃತವಾಗಿ ವಿದ್ಯುತ್ತನ್ನು ತಗೊಂಡು ಬೇಲಿ ಮಾಡಿದ್ದಾರೆ. ಈ ವೈಲೇಷನ್ಸ್ ಮಾಡಿ ಇದು ಮಾಡಿದಾಗ ನಮ್ಗೆ ಅದು ಟೈಗರ್ ಮೇಲೇನೂ ಅದರದ್ದು ಎವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಬಂದಾಗ ನಮ್ಗೆ ಟೈಗರ್ ಟಚ್ ಮಾಡಿ ಅದಲ್ಲಿ ಡೆತ್ ಆಗಿರೋದು ಕಂಡು ಬಂದಿದೆ. ಈಗ ಮುಂದುವರೆದು ಪ್ರೊಸೀಜರ್ಸ್ ಪ್ರಕಾರ ನಾವು ಪೋಸ್ಟ್ ಮಾರ್ಟಮ್ ಅನ್ನು ಮಾಡ್ತೀವಿ. ಈಗ ವೈಲೇಷನ್ಸ್ ಇದೆ, ವೈಲ್ಡ್ ಲೈಫ್ ಆಕ್ಟ್ ವೈಲೇಷನ್ಸ್ ಆಗಿದೆ. ಅದೇ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಆಕ್ಟ್ ಅನ್ನು ವೈಲೇಟ್ ಆಗಿದೆ. ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅದರ ಬಗ್ಗೆ ಆಕ್ಷನ್ ತಗೊಳ್ತೀವಿ. ಇಲ್ಲ, ಈಗ ನಮ್ಗೆ 10 days ಬ್ಯಾಕ್ ಮಾಹಿತಿ ಮೇಲೆ ನಾವು ಡ್ರೋನ್ ಮಾನಿಟರಿಂಗ್ ಮಾಡ್ತಾ ಇದ್ವಿ. ಆವಾಗ ಯಾವುದು ಚಲನವಲನಗಳು ಇಲ್ಲ. ಅಕ್ಕಪಕ್ಕ ವಿಲೇಜಸ್ ಅಂದ್ರೂ ಎಲ್ಲ ಕವರ್ ಮಾಡ್ತಾ ಇದ್ವಿ. ಮತ್ತೆ ಆಫ್ಟರ್ 10 days ಸಡನ್ಲಿ ನಮಗೆ ಇದು ಒಂದು ನಿನ್ನೆ ಇನ್ಸಿಡೆಂಟ್ ಆಗಿದೆ. ಸರ್, ಇದು ಒಂದು ಮರಿ ಹುಲಿ ನಂಜದೇವ್ ಬರೋದಿತ್ತು ಆ ಭಾಗದಲ್ಲಿ, ಈ ಭಾಗ ಇಲ್ಲ, ಇನ್ನು ಅದು ನಮಗೆ ಕನ್ಫರ್ಮ್ ಆಗಿಲ್ಲ. ನಾವು ಐಡಿಸ್ ಕಲೆಕ್ಟ್ ಮಾಡಿ ಈಗ ಕನ್ಫರ್ಮ್ ಮಾಡಬೇಕಾಗುತ್ತೆ. ಇದ್ರ ಚಲನವಲನ 10 days ಇಂದ ಮಾತ್ರ. ಲಾಸ್ಟ್ 10 days ಅಲ್ಲಿ ಒಂದು ಕ್ಯಾಟಲ್ ಕಿಲ್ ಆಯಿತು, ಇಲ್ಲೇ ಪಕ್ಕದಲ್ಲೇ ಆಗಿತ್ತು. ಸೊ ಅಲ್ಲಿಂದ ನಾವು ಮಾನಿಟರಿಂಗ್ ಮಾಡ್ತಾ ಇದ್ವಿ. ಈ ಭಾಗದಲ್ಲಿ ಮತ್ತೆ ಇಲ್ಲ, ಸಡನ್ಲಿ ನೆನ್ನೆ ಎಂದು ಮತ್ತೆ ಕಾಣಿಸ್ಕೊಂಡಿತ್ತು. ರೈಟ್.